Domain and range of trigonometric functions. ಸೊ ಈ ವಿಡಿಯೋನಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳ ಡೊಮೈನು ಮತ್ತು ರೇಂಜ್ಗಳನ್ನು ನಾವೇನು ಮಾಡೋಣ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಒನ್ ಬೈ ಒನ್ ನಾನೇನು ಮಾಡ್ತೀನಿ ಅಂತಂದರೆ ಫಸ್ಟು ಡೊಮೈನ್ ಡಿಸ್ಕಸ್ ಮಾಡ್ತೀನಿ, ಅದಾದಮೇಲೆ ರೇಂಜ್ ಡಿಸ್ಕಸ್ ಮಾಡ್ತೀನಿ. ಅವೆರಡನ್ನು ಕಂಬೈನ್ ಮಾಡಿ ಡೊಮೈನ್ ಮತ್ತು ರೇಂಜ್ಗಳನ್ನು ಆಮೇಲೆ ಬರೆಯೋಣ. So first I am going to discuss about the domain of trigonometric functions. First trigonometric function ಯಾವುದು ಅಂತಂದರೆ sin x. Sin is the first trigonometric function. ಸೊ ಈಗಾಗಲೇ ಎಷ್ಟೋ ಸಾರಿ ನಾವು ಸೈನ್ ಮತ್ತು ಕಾಸನ್ನು ಕೋಆರ್ಡಿನೇಟ್ ಪ್ಲೇನಲ್ಲಿ ಡಿಸ್ಕಸ್ ಮಾಡಿದ್ವಿ. ಒಂದು ಯೂನಿಟ್ ಸರ್ಕಲ್ ತಗೊಂಡು ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು ಮತ್ತು ಆ್ಯಂಗಲ್ಗಳ ಬಗ್ಗೆ ಡಿಸ್ಕಸ್ ಮಾಡುವಾಗ ಅವುಗಳನ್ನು ತಗೊಂಡಿದ್ವಿ. ಸೊ ಡೊಮೈನ್ ಅಂತಂದರೆ ಏನು ಅಂತಂದರೆ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಇಲ್ಲೇನು ಸೈನ್ ಎಕ್ಸ್ ಅಂತ ಬರ್ದಿದ್ದೀವಲ್ಲ, ಇಲ್ಲೇನು ವೇರಿಯಬಲ್ ಇದೆ, ಇದಕ್ಕೆ ಯಾವೆಲ್ಲ ಪಾಸಿಬಲ್ ವ್ಯಾಲ್ಯೂಸು ಹಾಕಬಹುದು ಅಂದರೆ ಏನೆಲ್ಲ ಹಾಕಿದರೆ ಆ ಫಂಕ್ಷನ್ ಡಿಫೈನ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಡೊಮೈನ್ ಅಂತ ಕರಿತೀವಿ. ರೇಂಜ್ ಅಂದರೆ ಏನು? ರೇಂಜ್ ಅಂತಂದರೆ ಆಲ್ ಪಾಸಿಬಲ್ ಔಟ್ಪುಟ್ಸ್. ನೀವು ಡೊಮೈನ್ಗೆ ವ್ಯಾಲ್ಯೂಸ್ ಹಾಕಿದಾಗ ಔಟ್ಪುಟ್ ವ್ಯಾಲ್ಯೂ ಏನು ಬರುತ್ತಲ್ಲ, ಅದನ್ನು ಆ ಕಲೆಕ್ಷನ್ನ ನಾವು ರೇಂಜ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸ್ಗೆ ಏನೆಲ್ಲ ಹಾಕಬಹುದು ಅಂತಂದರೆ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಅಥವಾ ಯು ಕ್ಯಾನ್ ಪುಟ್ ಎನಿ ರಿಯಲ್ ನಂಬರ್. ನೋಡಿ, ವ್ಯಾಲ್ಯೂಸ್ನ ಫೈನ್ ಮಾಡಬೇಕಾದ್ರೆ ನಾವು ಮಾಡಿದ್ವಿ 0, sin 0, sin 30, 45, 60, 90, ಅಗೈನ್ 180, 270, 360, ಹಂಗೆ ಕಂಟಿನ್ಯೂ ಆಗ್ತಾ ಸೊ 2n ಪ್ಲಸ್ ಎಕ್ಸ್ ಆದರೂ ಕೂಡ ವ್ಯಾಲ್ಯೂಸು ಸಿಗ್ತಾ ಹೋಯಿತು. ಅಂದರೆ ಅರ್ಥ ಯು ಕ್ಯಾನ್ ಪುಟ್ ಎನಿ ರಿಯಲ್ ನಂಬರ್ ಇನ್ ಪ್ಲೇಸ್ ಆಫ್ ಎಕ್ಸ್. ಯಾವಾಗ ಅಂತಂದರೆ ಫಂಕ್ಷನ್ ಸೈನ್ ಆಗಿತ್ತು ಅಂತಂದರೆ ನಾವು ಯಾವುದಾದ್ರೂ ರಿಯಲ್ ನಂಬರ್ ಹಾಕ್ಬೋದು ಅಂತ. ಆ್ಯಂಡ್ ಇಟ್ ಈಸ್ ಟ್ರೂ ಇನ್ ಕೇಸ್ ಆಫ್ ಕಾಸ್ ಆಲ್ಸೋ. ಹಾಗಾಗಿ ಈ ಎರಡು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳಿಗೆ ಸೈನ್ ಎಕ್ಸ್ಗೆ ಮತ್ತು ಕಾಸ್ ಎಕ್ಸ್ಗೆ ಡೊಮೈನ್ ಯಾವುದು ಅಂತಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಆರ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇಸ್ ದ ಡೊಮೈನ್. ಸೊ ಇದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಏನು ಮಾಡ್ಕೊತೀನಿ ಅಂತಂದರೆ ಕೊಸೆಕ್, ಸೆಕ್, ಕಾಟು ಮತ್ತು ಟ್ಯಾನ್ ಇವುಗಳ ಡೊಮೈನ್ ಏನೇನು ಆಗಿರಬಹುದು ಅಂತ ನಾವೀಗ ಡಿಸ್ಕಸ್ ಮಾಡೋಣ. ನೋಡಿ, ಆಲ್ಸೋ ನಾನು ಸ್ವಲ್ಪ ಪ್ರೀವಿಯಸ್ ವಿಡಿಯೋಗಳಲ್ಲಿ ಒಂದು ಡಿಸ್ಕಸ್ ಮಾಡಿದ್ದೀನಿ. ಏನಂತಂದರೆ ಸೈನ್ ಎಕ್ಸು ಮತ್ತು ಕಾಸ್ ಎಕ್ಸು ಎಲ್ಲೆಲ್ಲಿ 0 ಆಗುತ್ತೆ ಅಂತ. ಸೈನ್ ಎಕ್ಸ್ 0 ಆಗುತ್ತೆ ಎಲ್ಲಿ ಅಂತಂದರೆ ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಪೈ. ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಆದಾಗ ಸೈನ್ ಎಕ್ಸ್ ಏನಾಗುತ್ತೆ 0 ಆಗುತ್ತೆ, ವೇರ್ ಎನ್ ಈಸ್ ಇಂಟೀಜರ್. ಸಿಮಿಲರ್ಲಿ ಕಾಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 0 ವೆನ್ ಎಕ್ಸ್ ಈಸ್ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2, 2n plus 1 pi by 2. Here also n is an integer. So sin x is equal to 0 when x is equal to n pi, and cos x equal to 0 when x is equal to 2n plus 1 pi by 2. In both the situations n is integer. ಸೊ ಯಾಕಿದು ಅಂತಂದರೆ ಈಗ ನೆಕ್ಸ್ಟ್ ಏನು ಬರುತ್ತವಲ್ಲ, ನಮಗೆ ಇವುಗಳ ರೇಷಿಯೋ ಬರುತ್ತೆ, ಸೈನ್ ಮತ್ತು ಕಾಸನ್ನ ರೇಷಿಯೋ ಅಥವಾ ಅವುಗಳ ರೆಸಿಪ್ರೋಕಲ್ಗಳು ಬರ್ತವೆ. ಸೊ ರೆಸಿಪ್ರೋಕಲ್ ಅಂತ ಬಂದಾಗ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸೊ ಡಿನಾಮಿನೇಟರ್ ಎಲ್ಲೆಲ್ಲಿ 0 ಆಗುತ್ತಲ್ಲ ಆ ಸಿಚುವೇಶನ್ ನಾವೇನು ಮಾಡಬೇಕು ಅಂತಂದರೆ ತೆಗಿಬೇಕಾಗ್ತದೆ. ಯಾಕಂದರೆ ಡಿನಾಮಿನೇಟರ್ 0 ಆಯಿತು ಡಿಫೈನ್ ಆಗಲ್ಲ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನು ಡಿಫೈನ್ ಆಗಲ್ಲ. ಹಾಗಾಗಿ ಎಲ್ಲೆಲ್ಲಿ 0 ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಮೊದಲಿಗೆ ಬರ್ಕೊಂಡಿದ್ದೀನಿ. ನಾವು ಐ ವಿಲ್ ಟೇಕ್ ದ ರೆಸಿಪ್ರೋಕಲ್ ಆಫ್ ಸೈನ್. ಸೊ ಸೈನ್ ರೆಸಿಪ್ರೋಕಲ್ ಏನು? 1 by sin. 1 by sin ಈಸ್ ನಥಿಂಗ್ ಬಟ್ ಕೊಸೆಕ್. ಹಾಗಾದರೆ ಕೊಸೆಕ್ ಡಿಫೈನ್ ಆಗಬೇಕು ಅಂತಂದರೆ ಡಿನಾಮಿನೇಟರ್ 0 ಆಗಬಾರ್ದು. ಡಿನಾಮಿನೇಟರ್ ಅಂದರೆ ಸೈನ್ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಹಾಗಾದರೆ ಸೈನ್ ಎಕ್ಸ್ 0 ಆಗಬಾರ್ದು ಅಂತಂದರೆ ಎಲ್ಲೆಲ್ಲಿ 0 ಆಗುತ್ತಲ್ಲ ಆ ಸಿಚುವೇಶನ್ಗಳನ್ನ ಏನು ಮಾಡಬೇಕು ಅಂದರೆ ತೆಗೆದಾಕಬೇಕು. ಹಾಗಾದರೆ ಎಕ್ಸ್ ಈಕ್ವಲ್ ಟು ಎನ್ ಪೈ ಅನ್ನೋದನ್ನು ರಿಯಲ್ ನಂಬರ್ಸ್ಗಳಿಂದ ನಾವೇನು ಮಾಡಬೇಕು? ತೆಗೆದಾಕಬೇಕು. ಸೊ ಕೊಸೆಕ್ ಎಕ್ಸ್ನ ಡೊಮೈನ್ ಏನು ಅಂತಂದರೆ ಆರ್ ಮೈನಸ್. ಸೊ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸಿಂದ ಏನ ತೆಗೆದಾಕ್ಬೇಕು ನಾವು ಅಂತಂದರೆ ಈ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಇದೆಯಲ್ಲ ಅದನ್ನು ತೆಗೆದಾಕಬೇಕು. ಸೊ ಆರ್ ಮೈನಸ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಪೈ. ನೋಡಿ, ಈ ಥರದ ಎಲ್ಲ ವ್ಯಾಲ್ಯೂಸ್ಗಳನ್ನು ಏನು ಮಾಡ್ತಿದ್ದೀವಿ ನಾವೀಗ ತೆಗೆದಾಕ್ತಾ ಇದ್ದೀವಿ. ಆ್ಯಂಡ್ ಎನ್ ಈಸ್ ಇಂಟೀಜರ್. ಎಕ್ಸ್ ಈಸ್ ಎ ರಿಯಲ್ ನಂಬರ್ ಅಥವಾ ಇಷ್ಟೆಲ್ಲ ಬರೆಯೋ ಬದಲಿಗೆ ನಾವು ಡೈರೆಕ್ಟಾಗಿ ಎಕ್ಸ್ ಈಕ್ವಲ್ ಟು ಎನ್ ಪೈ ವೇರ್ ಎನ್ ಬಿಲಾಂಗ್ಸ್ ಟು ಝಡ್. ಸೊ ಇಷ್ಟು ಕೂಡ ಬರೀಬಹುದು, ಪ್ರಾಬ್ಲಮ್ ಇಲ್ಲ. ಸೊ
ಡೊಮೈನ್ ಏನಾಯ್ತು ಹಾಗಾದರೆ ಆರ್ ಮೈನಸ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ರಿಯಲ್ ನಂಬರ್ ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ. ಎನ್ ಪೈ ಯಾವ ವ್ಯಾಲ್ಯೂಸ್ ಇರುತ್ತೆ ಅವನ್ನೆಲ್ಲ ತೆಗೆದಾಕಿದ್ದೀನಿ ಅಂತ ಹೇಳೋದೇ ಇದು ಮೈನಸ್. ಸಿಮಿಲರ್ಲಿ ಟೇಕ್ ದ ರೆಸಿಪ್ರೋಕಲ್ ಆಫ್ ಕಾಸ್, ವಿ ಗೆಟ್ 1/cos. ಸೊ 1/cos ಅಂತಂದರೆ ಸೀಕೆಂಟ್ ಎಕ್ಸ್. ಸೊ ಸೀಕೆಂಟ್ ಎಕ್ಸ್ ಇಲ್ಲಿ ಇದು ಯಾವ ರೀತಿ ಆಗ್ತದೆ, ಆರ್ ಮೈನಸ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ರಿಯಲ್ ನಂಬರ್ ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 2n ಪ್ಲಸ್ 1π/2. ಈ ವ್ಯಾಲ್ಯೂಸ್ಗಳನ್ನು ನಾವೇನು ಮಾಡಬೇಕು, ಇಲ್ಲಿ ತೆಗೆದುಹಾಕಬೇಕು. 2n ಪ್ಲಸ್ 1π/2. Here also n is integer, where n is integer. ನೋಡಿ ತೆಗೆದಾಕ್ತಿದ್ದೀನಿ, ಮೈನಸ್ ಮಾಡ್ತಿದ್ದೀನಿ. ಯಾವ ವ್ಯಾಲ್ಯೂಸನ್ನ ಮೈನಸ್ ಮಾಡ್ತಿದ್ದೀನಿ, ಎಲ್ಲೆಲ್ಲಿ ಕಾಸ್ 0 ಆಗುತ್ತಲ್ಲ ಆ ಎಲ್ಲ ವ್ಯಾಲ್ಯೂಸನ್ನ ತೆಗೆದಾಕ್ತೀನಿ. ಎಲ್ಲೆಲ್ಲಿ 0 ಆಗ್ತದೆ, ಆಡ್ ಮಲ್ಟಿಪಲ್ ಆಫ್ π/2 ಅಲ್ಲಿ 0 ಆಗ್ತದೆ. ಹಾಗಾಗಿ ಅವುಗಳನ್ನ ಏನು ಮಾಡಿದೆ ಅಂತಂದರೆ ಆರ್ ಮೈನಸ್ ಅಂತ ಮಾಡಿದ್ದೇನೆ. ಸೊ ನಮಗೀಗ 4 ಟ್ರಿಗ್ನೋಮೆಟ್ರಿ ಫಂಕ್ಷನ್ಗಳ ಡೊಮೈನ್ ಸಿಕ್ತು. ಸೈನ್ನ ಡೊಮೈನು ಮತ್ತು ಕಾಸ್ನ ಡೊಮೈನು ಆರ್, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಕೊಸೆಕ್ನ ಡೊಮೈನು ಆರ್ ಮೈನಸ್ ಎನ್ ಪೈ, ವೇರ್ ಎನ್ ಈಸ್ ಇಂಟಿಜರ್. ಸೆಕ್ನ ಡೊಮೈನ್ ಆರ್ ಮೈನಸ್ 2n ಪ್ಲಸ್ 1π/2. ಸೊ ಇಷ್ಟಾಯಿತು. ಈಗ ಯಾವುದು ಅಂತಂದರೆ ಟ್ಯಾನ್ ಆ್ಯಂಡ್ ಕಾಟ್. ಟ್ಯಾನ್ ಬರಬೇಕು ಅಂತಂದರೆ ವಿ ಹ್ಯಾವ್ ಟು ಟೇಕ್ ದ ರೇಷಿಯೋ ಆಫ್ ಸೈನ್ ಆ್ಯಂಡ್ ಕಾಸ್. ಸೊ ಸೈನ್ ಬೈ ಕಾಸ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಸೊ ಟ್ಯಾನ್ ಎಕ್ಸ್ ಅಂತಂದರೆ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ಸೊ ಕಾಸ್ ಎಕ್ಸ್ ಇಲ್ಲಿ 0 ಆಗಬಾರ್ದು, ಡಿನಾಮಿನೇಟರ್ 0 ಆಗಬಾರ್ದು. ಸೊ ಕಾಸ್ ಎಕ್ಸ್ ಎಲ್ಲಿ 0 ಆಗುತ್ತೆ ಅಂತಂದರೆ 2n ಪ್ಲಸ್ 1π/2. ಸೊ ಸೀಕೆಂಟ್ ಮತ್ತು ಟ್ಯಾನ್ನ ಡೊಮೈನ್ಗಳು ಸೇಮ್. ದೇರ್ ಫೋರ್ ಟ್ಯಾನ್ನ ಡೊಮೈನ್ ಏನಾಯಿತು ಅಂತಂದರೆ ಆರ್ ಮೈನಸ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ರಿಯಲ್ ನಂಬರ್ ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 2n ಪ್ಲಸ್ 1π/2 ಆ್ಯಂಡ್ ಎನ್ ಈಸ್ ಅನ್ ಇಂಟೀಜರ್. ದಿಸ್ ಈಸ್ ದ ಡೊಮೈನ್ ಆಫ್ ಟ್ಯಾನ್ ಎಕ್ಸ್. ಸೊ ಆಡ್ ಮಲ್ಟಿಪಲ್ ಆಫ್ π/2 ಹತ್ರ ಟ್ಯಾನ್ ಡಿಫೈನ್ ಆಗಲ್ಲ. ಸಿಮಿಲರ್ಲಿ ಕಾಟ್ನ ಡಿಫೈನ್ ಮಾಡೋಣ. ಕಾಟ್ ಯಾವ ರೀತಿ ಡಿಫೈನ್ ಆಗಿದೆ, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂತ ಡಿಫೈನ್ ಆಗಿದೆ. ಸೊ ಕಾಸ್ ಬೈ ಸೈನ್ ಮೀನ್ಸ್ ಕಾಟ್. ಸೊ ಸೈನ್ ಎಲ್ಲೆಲ್ಲಿ ಡಿಫೈನ್ ಆಗಲ್ಲ ಅಂತಂದರೆ, ಸೈನ್ ಎಲ್ಲೆಲ್ಲಿ 0 ಆಗುತ್ತೆ, ಎನ್ ಪೈ ವ್ಯಾಲ್ಯೂಸ್ ಹತ್ರ 0 ಆಗುತ್ತೆ. ದೇರ್ಫೋರ್ ಆ ವ್ಯಾಲ್ಯೂಸ್ಗಳನ್ನ ನಾವೇನು ಮಾಡಬೇಕು, ರಿಮೂವ್ ಮಾಡಬೇಕು. ಸೊ ಆರ್ ಮೈನಸ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ರಿಯಲ್ ನಂಬರ್ ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಪೈ. ನೋಡಿ ಎಲ್ಲೆಲ್ಲಿ ಎನ್ ಪೈ ಆಗುತ್ತಲ್ಲ ಆ ಎಲ್ಲ ವ್ಯಾಲ್ಯೂಸ್ಗಳನ್ನ ರಿಯಲ್ ನಂಬರ್ಸಿಂದ ನಾವೇನು ಮಾಡಿದ್ವಿ, ತೆಗೆದುಹಾಕಿದ್ವಿ. ಈಗ ಕಾಟ್ ಡಿಫೈನ್ ಆಗುತ್ತೆ. ದೇರ್ ಫೋರ್ ದಿಸ್ ಈಸ್ ದ ಡೊಮೈನ್. ಸೊ ಈಗ 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ಗಳಿಗೆ ಡೊಮೈನ್ ಸಿಕ್ತು. ಸೈನ್ ಕಾಸ್ಗೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, ಕೊಸೆಕ್ಕು ಮತ್ತು ಕಾಟ್ಗೆ ಎರಡಕ್ಕೂ ಸೇಮ್ ಡೊಮೈನ್ ಏನು ಅಂತಂದರೆ ಆರ್ ಮೈನಸ್ ಎನ್ ಪೈ, ಆ್ಯಂಡ್ ಸೆಕ್ ಮತ್ತು ಟ್ಯಾನ್ಗೆ ಸೇಮ್ ಡೊಮೈನ್ ಆರ್ ಮೈನಸ್ ಆಡ್ ಮಲ್ಟಿಪಲ್ ಆಫ್ π/2. ಸೊ ದಿಸ್ ಈಸ್ ಆಲ್ ಅಬೌಟ್ ಡೊಮೈನ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಈಗ ಏನು ಮಾಡೋಣ ಅಂತಂದರೆ ರೇಂಜಿಗೆ ಹೋಗೋಣ. ಓಕೆ, ರೇಂಜ್ಗೆ ಹೋಗಬೇಕು ಅಂತಂದರೆ ಲಾಸ್ಟ್ ವಿಡಿಯೋನಲ್ಲಿ ನಾವು ಯಾವುದೋ ಒಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಆ್ಯಂಗಲ್ಗಳು ಯಾವ ರೀತಿ ಫಾರ್ಮ್ ಆಗ್ತವೆ, ಅಂದರೆ ಅದರ ಆ್ಯಂಗಲ್ಗಳು ಏನೇನಿರ್ತದೆ ಅಂತ, ಟ್ರಿಗ್ನೋಮೆಟ್ರಿ ಫಂಕ್ಷನ್ಗಳ ಆ್ಯಂಗಲ್ಸ್ ಏನೇನಿರುತ್ತೆ ಅಂತ. ಸೊ ನಾವಿಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಈ ವಿಡಿಯೋನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರಿಗ್ನೋಮೆಟ್ರಿ ಫಂಕ್ಷನ್ ಡಿಸ್ಕಸ್ ಮಾಡೋಣ. ಉಳಿದಿರೋದನ್ನು ನೆಕ್ಸ್ಟ್ ಇದರಲ್ಲಿ ನೋಡೋಣ. ಓಕೆ, ನಮ್ಮ ರೆಫರೆನ್ಸ್ಗೆ ನಾವೇನು ಮಾಡಿದ್ದೀವಿ ಅಂತಂದರೆ ಒಂದು ಯೂನಿಟ್ ಸರ್ಕಲ್ ತೊಗೊಂಡಿದ್ದೀವಿ. ಸೊ ರೇಂಜ್ ಅಂತಂದರೆ ಆಲ್ ಪಾಸಿಬಲ್ ಔಟ್ಪುಟ್ ವ್ಯಾಲ್ಯೂಸ್ ಅಲ್ಲ. ಸೊ ಎಲ್ಲ ಪಾಸಿಬಲ್ ಔಟ್ಪುಟ್ ವ್ಯಾಲ್ಯೂಸ್ ಏನೇನು ಬರುತ್ತೆ. ಸೊ ಇಲ್ಲಿ ಈ ಕೋಆರ್ಡಿನೇಟ್ ಏನಾಗಿತ್ತು ಅಂತಂದರೆ ಇಟ್ ವಾಸ್ 1,0, ಇದು 0,1. ರೇಡಿಯಸ್ ಏನಂದರೆ 6 ಯೂನಿಟ್ಸ್ ತೊಗೊಂಡಿದ್ರೆ ಅಂತ ಕೇಳ್ಬೋದು. ನೀವು ಏನೇ ತೊಗೊಳ್ರಿ ವ್ಯಾಲ್ಯೂ ಮಾತ್ರ ಚೇಂಜ್ ಆಗಲ್ಲ. ಇದು -1,0, ಇದು 0,-1. ಸೊ ಇಷ್ಟಿತ್ತು.
ಈಗ ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್ಗಳು ಏನನ್ನ ರೆಪ್ರೆಸೆಂಟ್ ಮಾಡ್ತಿತ್ತು ಅಂತಂದ್ರೆ ಎಕ್ಸ್ ಕೋಆರ್ಡಿನೇಟ್ ವಾಸ್ ರೆಪ್ರೆಸೆಂಟಿಂಗ್ ಕಾಸ್, ವೆರಾಸ್ ವೈ ಕೋಆರ್ಡಿನೇಟ್ ವಾಸ್ ರೆಪ್ರೆಸೆಂಟಿಂಗ್ ಸೈನ್. ಸೊ ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಎಕ್ಸ್ ಕೋಆರ್ಡಿನೇಟ್ ನೋಡಿ ಎಲ್ಲಿಂದ ಎಲ್ಲಿವರೆಗೆ ಡಿಕ್ರೀಸು ಇನ್ಕ್ರೀಸ್ ಎಲ್ಲ ಆಗ್ತದೆ ಅಂತ. ಕಾಸ್ ಎಕ್ಸ್, ಎಕ್ಸ್ ಕೋಆರ್ಡಿನೇಟ್ ಅಂದರೆ ಕಾಸ್ ಎಕ್ಸ್. ಕಾಸ್ ಎಕ್ಸ್ 0 ಇಂದ 90 ಬರೋವಾಗ ವ್ಯಾಲ್ಯೂ 1 ಇಂದ 0ಗೆ ಡಿಕ್ರೀಸ್ ಆಯಿತು. ನೋಡಿ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ 1 ಇದೆ, ಇಲ್ಲಿ 0 ಇದೆ. ಸೊ 1 ಇಂದ ಎಕ್ಸ್ಗೆ ಏನಾಯಿತು ಅಂದರೆ ಡಿಕ್ರೀಸ್ ಆಯಿತು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ 1 ಬಂದಿದೆ. ಡಿಕ್ರೀಸ್ ಆಗ್ತಾ π/2 ಹತ್ರ ಬಂದಂಗೆಲ್ಲೂ 0 ಆಯಿತು. ಅಗೇನ್ ಮತ್ತೆ π/2 ಇಂದ π ಹತ್ರ ಹೋದಂಗೆಲ್ಲ ಮತ್ತೆ 1 ಇಂದ ಮತ್ತೆ 0ಕ್ಕೆ ಡಿಕ್ರೀಸ್ ಆಯಿತು. ಸಾರಿ 1 to 0 ಅಲ್ಲ. ಸೊ 1 to 0, 0 to -1 ಮತ್ತೆ ಡಿಕ್ರೀಸ್ ಆಯಿತು 0 to -1. ಅಗೇನ್ ಪೈಯಿಂದ 3π/2 ಆ್ಯಂಗಲ್ ಇನ್ಕ್ರೀಸ್ ಆದಂಗೆಲ್ಲೂ ಎಕ್ಸ್ ಕೋಆರ್ಡಿನೇಟ್ ನೋಡಿ -1 ಇಂದ 0ಗೆ ಮತ್ತೆ ಇನ್ಕ್ರೀಸ್ ಆಯಿತು. -1 to 0 ಇನ್ಕ್ರೀಸ್. ಅಗೇನ್ 3π/2 ಇಂದ 2πಗೆ ಬಂದಾಗ 0 ಇಂದ 1ಗೆ ಮತ್ತೆ ಇನ್ಕ್ರೀಸ್ ಆಯಿತು. 0 ಇಂದ ಮತ್ತೆ 1ಗೆ ಇನ್ಕ್ರೀಸ್ ಆಯಿತು. ಮತ್ತು ಅದೇ ಸರ್ಕಲ್ ಮೇಲೆ ನಾವು ರೊಟೇಟ್ ಆದರೆ, ಅದೇ ಸರ್ಕಲ್ ಮೇಲೆ ನಾವೇನಾದರೂ ವ್ಯಾಲ್ಯೂಸ್ ನೋಡ್ತಾ ಹೋದರೆ ಇದೇ ವ್ಯಾಲ್ಯೂಸು ಏನಾಗ್ತದೆ ಅಂತಂದರೆ ರಿಪೀಟ್ ಆಗ್ತಾ ಹೋಗ್ತದೆ. ಮತ್ತೇನಾಗುತ್ತೆ 1 ಇಂದ 0ಗೆ ಡಿಕ್ರೀಸ್ ಆಗ್ತದೆ, 0 ಇಂದ -1ಗೆ, -1 ಇಂದ 0ಗೆ, 0 ಇಂದ 1ಗೆ. ಸೊ ಇದರಲ್ಲೇ ಏನಾಗ್ತದೆ ಅಂತಂದರೆ ಸುತ್ತಾ ಹೋಗ್ತದೆ. ದೇರ್ ಫೋರ್ ದ ವ್ಯಾಲ್ಯೂಸ್ ಆಫ್ ಕಾಸ್ ಎಕ್ಸು ಯಾವ ವ್ಯಾಲ್ಯೂಸ್ನ ಪಡ್ಕೊಳ್ತದೆ ಅಂತಂದರೆ -1 ಮತ್ತು 1 ನಡುವೆ ಇರ್ತಕ್ಕಂಥ ವ್ಯಾಲ್ಯೂಸ್ಗಳನ್ನು ಅದು ಪಡ್ಕೊಳ್ತದೆ. ನೀನು ಏನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ಇದು -1ನ ದಾಟಿ ಹೋಗಲ್ಲ, 1 ದಾಟಿ ಹೋಗಲ್ಲ. -1ಗಿಂತಲೂ ಕಡಿಮೆ ಹೋಗಲ್ಲ, 1ಗಿಂತಲೂ ಕಡಿಮೆ ಹೋಗಲ್ಲ. ಸೊ ಕಾಸ್ ಎಕ್ಸ್ನ ಆಲ್ ಪಾಸಿಬಲ್ ವ್ಯಾಲ್ಯೂಸ್, ಎಲ್ಲ ಪಾಸಿಬಲ್ ವ್ಯಾಲ್ಯೂಸು ಇದರ ಒಳಗಡೆನೇ ಬರೋದ್ರಿಂದ -1 ಮತ್ತು 0 ನಡುವೆನೇ ಪೂರ್ತಿ ಮಿನಿಮಮ್ ವ್ಯಾಲ್ಯೂ ಯಾವುದು ಅಂದರೆ -1, ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಅಂದರೆ 1. ಸೊ ಇನ್ನು ಬೇರೆ ಎಲ್ಲ ವ್ಯಾಲ್ಯೂಸ್ಗಳು ಇದರ ನಡುವೆನೇ ಬರೋದ್ರಿಂದ ವಿ ವಿಲ್ ಸೇ ದಟ್ ರೇಂಜ್ ಆಫ್ ಕಾಸ್ ಈಸ್ ಕ್ಲೋಸ್ಡ್ ಇಂಟರ್ವಲ್ -1 to 1. ಸೊ ಕಾಸ್ನ ಡೊಮೈನ್ ಸಿಕ್ತು, ಕಾಸ್ನ ರೇಂಜ್ ಸಿಕ್ತು. ಸಿಮಿಲರ್ಲಿ ವೈ ಕೋಆರ್ಡಿನೇಟ್ ಅಬ್ಸರ್ವ್ ಮಾಡಿ. ವೈ ಕೋಆರ್ಡಿನೇಟ್ ಅಂತಂದರೆ ಯಾವುದ್ರ ಬಗ್ಗೆ ನಾವು ಮಾತಾಡ್ತಿರೋದು ಈಗ? ವೈ ಕೋಆರ್ಡಿನೇಟ್ ಅಂದರೆ ಸೈನ್ ಎಕ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅರ್ಥ. ವೈ ಕೋಆರ್ಡಿನೇಟ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 0 ಇದೆ. 0 ಇಂದ π/2 ಬಂದಂಗೆಲ್ಲ ವ್ಯಾಲ್ಯೂ ನೋಡಿ 0 ಇಂದ 1 ಆಗ್ತಾ ಇದೆ. ಸೊ 0 to 1 ಇನ್ಕ್ರೀಸ್ ಆಯಿತು. ಅಗೇನ್ π/2 to π ಬಂದಾಗ 1 ಇಂದ ಮತ್ತೆ ಏನಾಗಿದೆ ಅಂತಂದರೆ 0ಗೆ ಡಿಕ್ರೀಸ್ ಆಗಿದೆ. ವೈ ಕೋಆರ್ಡಿನೇಟ್ ಮಾತ್ರ ಅಬ್ಸರ್ವ್ ಮಾಡಿ. 0 to 1, 1 to 0, ಅಗೇನ್ 1 to ಡಿಕ್ರೀಸ್ ಆಯಿತು 0ಗೆ. ಮತ್ತೆ ಪೈ ಇಂದ 3π/2 ಬಂದಾಗ ಮತ್ತೇನಾಯಿತು, ಇನ್ನೂ ಡಿಕ್ರೀಸ್ ಆಯಿತು 0 to -1, 0 to -1 ಡಿಕ್ರೀಸ್ ಆಯಿತು. ಮತ್ತೆ 3π/2 ಇಂದ 2πಗೆ ಬಂದಾಗ -1 ಇಂದ ಮತ್ತೆ ಸ್ವಲ್ಪ ಇನ್ಕ್ರೀಸ್ ಆಗಿ 0ಗೆ ಬರ್ತದೆ. ಸೊ -1 to ಇನ್ಕ್ರೀಸ್ ಆಗಿ 0ಗೆ ಬರ್ತದೆ. ಮತ್ತೆ 2π ಇಂದ +π/2, 2π + π/2 ಅಂತಂದರೆ 5π/2, 5π/2 ಬಂದರೆ ಮತ್ತದೇನಾಗ್ತದೆ ಅಂತಂದರೆ ಇನ್ಕ್ರೀಸಸ್ ಟು 1. ಸೊ 0 ಇಂದ 1ಗೆ, 1 ಇಂದ 0ಗೆ, 0 ಇಂದ ಮತ್ತೆ ಡಿಕ್ರೀಸ್ -1, ಮತ್ತೆ ಇನ್ಕ್ರೀಸ್ ಟು 0, ಮತ್ತೆ ಇನ್ಕ್ರೀಸ್ ಟು 1, ಮತ್ತೆ ಡಿಕ್ರೀಸ್ ಟು 0, ಮತ್ತೆ ಡಿಕ್ರೀಸ್ ಟು -1. ಸೊ ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಬಟ್ ಬರೋದು ಮಾತ್ರ ಇದೇ ವ್ಯಾಲ್ಯೂಸ್. ಯಾವ ವ್ಯಾಲ್ಯೂಸ್ ಬರ್ತದೆ? -1, 0, 1, -1, ಮತ್ತು ಅದರ ನಡುವೆ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಳು ಬರ್ತಾ ಹೋಗ್ತವೆ. ಹಾಗಾಗಿ ಸೈನ್ ಕೂಡ ಯಾವ ಎರಡು ವ್ಯಾಲ್ಯೂಸ್ಗಳ ನಡುವೆ ಇರುತ್ತೆ ಅಂತಂದರೆ 1 ಮತ್ತು -1 ನಡುವೆನೇ ಇರುತ್ತದೆ, ಇನ್ಕ್ಲೂಡಿಂಗ್ 1 and including -1. Therefore, range of sin x is also closed interval -1 to 1. So domain and range of sin and cos ಸಿಕ್ತು ನಮಗೆ. ಡೊಮೈನ್ ಆಫ್ ಸೈನ್ ಅಥವಾ ಅದನ್ನ ಫಂಕ್ಷನ್ ಫಾರ್ಮುಲಾ ಕೊಟ್ಟಿರ್ತೀವಿ. ಸೊ ಸೈನ್ ಇದೆ. ಸೈನು ಎಲ್ಲಿಂದ ಎಲ್ಲಿವರೆಗೆ ಡಿಫೈನ್ ಆಗ್ತದೆ ಹಾಗಾದರೆ ಅಂದರೆ
ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸಿಂದ ಇದು ಡೊಮೈನ್, ರೇಂಜ್ ಏನಾಗಿದೆ -1 to 1. ಸರ್ ಇದು ಕೋಡೊಮೈನ್ ನಾವು R ತಗೋಬಹುದು, ಪರ್ಟಿಕ್ಯುಲರ್ಲಿ ನಾನು ರೇಂಜ್ ಮಾತ್ರ ಬರ್ತಿದ್ದೀನಿ ಇಲ್ಲಿ. ಸೊ R to -1 to 1. ಸಿಮಿಲರ್ಲಿ ಕಾಸ್ ಈಸ್ ಡಿಫೈನ್ಡ್ ಫ್ರಮ್ R to -1 to 1. ಸೊ ಇದು ಅಷ್ಟೇ ರೇಂಜ್ ಇದು. ಇನ್ನು ರಿಮೈನಿಂಗ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳದ್ದು ರೇಂಜ್ ಮಾತ್ರ ನಾವು ಫೈಂಡ್ ಮಾಡಬೇಕಾಗಿರೋದು. ಇನ್ನು ಟ್ಯಾನು, ಕೊಸೆಕ್ಕು, ಸೆಕ್ಕು, ಕಾಟ್ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳ ರೇಂಜನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.